ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರಿಗಾಗಿ ಎಂಚೆಂಚು ತಲಾಶನ ನಡೆಸಲಾಗ್ತಾ ಇದೆ. ಕಾಶ್ಮೀರದ ಗಲ್ಲಿ ಗಲ್ಲಿಯಲ್ಲಿ ಉಗ್ರರಿಗಾಗಿ ಶೋಧ ಕಾರ್ಯವನ್ನ ಮುಂದುವರಿಸಲಾಗಿದೆ. ಕ್ಲೀನ್ ಕಾಶ್ಮೀರಕ್ಕಾಗಿ ಭಾರತೀಯ ಸೇನೆ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಉಗ್ರರನ್ನ ಮಟ್ಟ ಹಾಕ್ತಾ ಇರುವಂತಹ ಭಾರತೀಯ ಸೇನೆ 2 ದಿನಗಳಲ್ಲಿ 6 ಉಗ್ರರನ್ನ ಹೊಡೆದು ಉರುಳಿಸಿದೆ ಸೇನೆ. ಪುಲ್ವಾಮಾದಲ್ಲಿ ಉಗ್ರರು ಸೇನೆ ನಡುವೆ ಗುಂಡಿನ ಚಕಮಕಿ ನಡೀತಾ ಇದೆ. 3 ಜೈಷ್ ಎಂ ಮೊಹಮ್ಮದ್ ಉಗ್ರರ ಎನ್ಕೌಂಟರ್ ಆಗಿದೆ. ನೋಡಿ, ಕಳೆದ 48 ಗಂಟೆಗಳಲ್ಲೇ 2ನೇ ಬಾರಿಗೆ ಎನ್ಕೌಂಟರ್ ಆಗಿದೆ. ಇನ್ನೂ ಅಡಗಿರೋ ಉಗ್ರರಿಗಾಗಿ ಸೇನೆಯಿಂದ ತಲಾಶಿ ನಡೆಸಲಾಗ್ತಾ ಇದೆ. ಕೇವಲ 48 ಗಂಟೆಗಳಲ್ಲೇ 6 ಜನರನ್ನ ಹತ್ಯೆ ಮಾಡಿದೆ ಸೇನೆ. ಉಗ್ರರಿಗಾಗಿ ಗಲ್ಲಿ ಗಲ್ಲಿಯಲ್ಲೂ ಕೂಡ ಹುಡುಕಾಟವನ್ನ ನಡೆಸ್ತಾ ಇದೆ. ಎಲ್ಲೆಲ್ಲಿ ಉಗ್ರರು ಅಡಗಿ ಕೂತಿದ್ದಾರೋ ಆ ಒಂದು ಪ್ರದೇಶವನ್ನೇ ಟಾರ್ಗೆಟ್ ಮಾಡಿ ಅಥವಾ ಆ ಒಂದು ಮನೆಯನ್ನೇ ಟಾರ್ಗೆಟ್ ಮಾಡಿಕೊಂಡು ಇದೀಗ ಸೇನೆ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಮತ್ತೆ ಉಗ್ರರನ್ನ ಹೊಡೆದು ಉರುಳಿಸುವಲ್ಲಿ ಯಶಸ್ವಿಯಾಗ್ತಾ ಇದೆ. ನೋಡಿ, ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಗಲ್ಲಿ ಗಲ್ಲಿಯಲ್ಲಿ ಆಪರೇಷನ್ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದನ್ನ. ಮತ್ತೆ ಉಗ್ರರು ಜನನಿ ಬಿಡ ಪ್ರದೇಶದಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ತುಂಬಾ ಎಚ್ಚರಿಕೆಯಿಂದ ಕಾರ್ಯಾಚರಣೆಯನ್ನು ನಡೆಸಬೇಕಾಗತ್ತೆ. ಯಾಕಂತಂದ್ರೆ ನಮ್ಮ ಟಾರ್ಗೆಟ್ ಇರೋದು ಉಗ್ರರ ಮೇಲೆ. ಉಗ್ರರನ್ನ ಹತ್ಯೆ ಮಾಡುವಂಥದ್ದು ನಮ್ಮ ಟಾರ್ಗೆಟ್. ಬಟ್ ಆದ್ರೆ ನಾಗರಿಕರ ಮೇಲೆ ಟಾರ್ಗೆಟ್ ಮಾಡುವುದಲ್ಲ ನಮ್ಮ ಉದ್ದೇಶ. ಸೊ ಹಾಗಾಗಿ ಉಗ್ರರ ವಿರುದ್ಧ ಭಾರತ ಯಾವ ರೀತಿಯಾಗಿ ಪ್ರತೀಕಾರವನ್ನ ತೆಗೆದುಕೊಳ್ತಾ ಇದೆ ಅನ್ನುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ರಿ. ಎಲ್ಲೆಲ್ಲಿ ಯಾವುದೇ ಬಿಲವನ್ನ ಹೊಕ್ಕಿದ್ರೂ ಸರಿಗೆ ಅದನ್ನ ಕ್ಲೀನ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ ಭಾರತೀಯ ಸೇನೆ. ಇಂಚಿಂಚು ತಲಾಶನ ನಡೆಸ್ತಾ ಇದೆ. ಎಲ್ಲೇ ಅಡಗಿ ಕೂತಿದ್ರೂ ಕೂಡ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದೆ. ಕಳೆದ 48 ಗಂಟೆಗಳಲ್ಲಿ 6 ಜನ ಉಗ್ರರನ್ನ ಸೇನೆ ಹೊಡೆದು ಉರುಳಿಸಿದೆ. ಈ ಒಂದು ಆಪರೇಷನ್ ಕೆಲ್ಲರ್ ಅಂತ ಹೇಳಿ ಈ ಒಂದು ಕಾರ್ಯಾಚರಣೆಗೆ ಹೆಸರನ್ನ ಕೂಡ ಇಡಲಾಗಿರುವಂತದ್ದು. ಭಾರತೀಯ ಸೇನೆಯು ಕಾಶ್ಮೀರದ ಸೋಪಿಯಾನ್ನಲ್ಲಿ ಅಂದ್ರೆ ಸೋಪಿಯಾನ್ ಜಿಲ್ಲೆಯ ಕೆಲ್ಲರ್ ದಡ್ಡ ಅರಣ್ಯ ಪ್ರದೇಶದಲ್ಲಿ ಲಷ್ಕರ್ ಎ ತೊಯ್ಬಾದ 3 ಉಗ್ರರನ್ನ ಸದೆ ಬಡಿದಿದೆ. ಸೊ ಹೀಗಾಗಿ ಈ ಒಂದು ಪ್ರದೇಶದ ಹೆಸರನ್ನೇ ನಾಮಕರಣ ಮಾಡಿರುವಂತದ್ದು. ಸಾಮಾಜಿಕ ಮಾಧ್ಯಮದಲ್ಲಿ ಸೇನೆಯ ಕಾರ್ಯಾಚರಣೆ ಬಗ್ಗೆ ಅಧಿಕೃತ ಹೇಳಿಕೆಯನ್ನ ಕೂಡ ಬಿಡುಗಡೆ ಮಾಡಿದೆ. ಪೋಸ್ಟ್ನಲ್ಲಿ ಆಪರೇಷನ್ ಕೆಲ್ಲರ್ ಮೇ 13, 2025ರಂದು ರಾಷ್ಟ್ರೀಯ ರೈಫಲ್ಸ್ ಘಟಕದ ನಿರ್ದಿಷ್ಟ ಗುಪ್ತಚರ ಮಾಹಿತಿಯನ್ನ ಆಧರಿಸಿ ಭಾರತೀಯ ಸೇನೆ ಶೋಧ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ ನಮ್ರತ ನ್ಯೂಸ್ ಡೆಸ್ಕ್ ನಿಂದ ಫೋನು ಸಂಪರ್ಕದಲ್ಲಿದ್ದಾರೆ. ಎಸ್ಎನು ನಮ್ರತ, ಭಾರತೀಯ ಸೇನೆ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೆಸ್ತಾ ಇದೆ ಅನ್ನೋದು ಗೊತ್ತಿರುವಂತದ್ದು. ಈ ಒಂದು ಕಾರ್ಯಾಚರಣೆಗೆ ಆಪರೇಷನ್ ಕೆಲ್ಲರ್ ಅಂತ ಹೇಳಿ ಹೆಸರನ್ನ ಕೂಡ ಇಡಲಾಗಿದೆ. ಈಗಾಗಲೇ 6 ಜನ ಉಗ್ರರನ್ನ ಹೊಡೆದು ಉರುಳಿಸುವಲ್ಲಿ ಯಶಸ್ವಿಯಾಗಿದೆ. ಅದು ಕೂಡ 48 ಗಂಟೆಗಳಲ್ಲಿ. ಕಾರ್ಯಾಚರಣೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಅಂತ ಹೇಳಿ. ಎಸ್ ರಮ್ಯಾ, ಈಗಾಗಲೇ ಪಾಕಿಸ್ತಾನ ಭಾರತದ ಮೇಲೆ ಕೆಣಕಿದ ನಂತರ ಆಪರೇಷನ್ ಸಿಂಧೂರ್ ಆದ್ಮೇಲೆ ಟೆರರಿಸ್ಟ್ಗಳನ್ನ ಅಟ್ಯಾಕ್ ಮಾಡೋದನ್ನ ಮುಂದುವರೆಸಿದೆ. ಈಗ ಎಲ್ಲೆಲ್ಲಿ ಉಗ್ರರು ಅಡಗಿದಾರೋ ಆ ಅಡಗು ತಾಣಗಳ ಮೇಲೆ ಈಗ ನಮ್ಮ ಒಂದು ಸೇನೆ ಗುರಿಯಾಗಿಸ್ಕೊಂಡು ದಾಳಿಯನ್ನ ಮಾಡ್ತಿದೆ. ಎನ್ಕೌಂಟರ್ ಅನ್ನ ಶುರು ಮಾಡಿದೆ. ಈಗ ಮತ್ತೊಂದ್ ಕಡೆ ನಾವು ನೋಡೋದಾದ್ರೆ ಅವಂತಿಪುರದಲ್ಲಿ ಆಪರೇಷನ್ ನಡಾರ್ ಅಂತಲೂ ಕೂಡ ಸ್ಟಾರ್ಟ್ ಆಗಿದೆ. ಅಲ್ಲಿ 48 ಗಂಟೆಗಳಲ್ಲಿ 3 ಉಗ್ರಗಾಮಿಗಳನ್ನ ಹೊಡೆದುರುಳಿಸಿದ್ದಾರೆ. ಇನ್ನು 2 ದಿನಗಳಲ್ಲಿ 6 ಉಗ್ರರನ್ನ ಹೊಡೆದುರುಳಿಸಿರುವಂತಹದ್ದು. ಈ ಒಂದು ಭಾಗಗಳಲ್ಲಿ ಎಲ್ಲೆಲ್ಲಿ ಉಗ್ರರು ಅಡಗಿದ್ದಾರೆ ಅಲ್ಲೆಲ್ಲ ನಮ್ಮ ಭದ್ರತಾ ಪಡೆಗಳು ಸ್ಟಾರ್ಟ್ ಆಗಿದೆ.